ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ನಡೆಸಲಾಗಿದೆ. ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆರೋಪಿಗಳನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಯಿತು. ನಟ ದರ್ಶನ್ ವಿಗ್ ಹೇರ್ ಸ್ಯಾಂಪಲ್ ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ಸದ್ಯ ಸಿನಿಮಾಗಾಗಿ ಅಂತ ತಲೆಗೆ ದರ್ಶನ್ ವಿಗ್ ಅಳವಡಿಸಿಕೊಂಡಿದ್ದಾರೆ. ಸೊ ಅದರ ಹೇರ್ ಸ್ಯಾಂಪಲ್ ಕೂಡ ಈಗ ಪೊಲೀಸರು ಕಲೆಕ್ಟ್ ಮಾಡಿಕೊಂಡು ಅದನ್ನ FSLಗೆ ರವಾನೆ ಮಾಡಿದ್ದಾರೆ. ಆರೋಪಿಗಳ ಸ್ಯಾಂಪಲ್ಸ್ ಅನ್ನ ಪ್ರತ್ಯೇಕವಾಗಿ FSL ಟೀಮ್ ಕೂಡ ಕಲೆಕ್ಟ್ ಮಾಡಿಕೊಂಡಿದೆ. ಸ್ಥಳದಲ್ಲಿ ಸಿಕ್ಕಂತಹ ಸಾಕ್ಷಿಗಳು ಮತ್ತೆ ಈ ಸ್ಯಾಂಪಲ್ಗಳನ್ನ ಒಂದಕ್ಕೊಂದು ತಾಳೆ ಹಾಕಿ ಇನ್ನಷ್ಟು ಸಾಕ್ಷಿಗಳನ್ನ ಬಲಪಡಿಸುವ ನಿಟ್ಟಿನಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಹೀಗಾಗಿ ಎಲ್ಲ ಆರೋಪಿಗಳನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಅದಾದ್ಮೇಲೆ ಅದನ್ನ FSL ಟೀಮ್ಗೆ ಕೊಟ್ಟಿದ್ದಾರೆ. ಅದು ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಟ್ಟು ನಂತರ ರಿಪೋರ್ಟ್ ಬರಬೇಕು. ಅದಾದ್ಮೇಲೆ ಪ್ರಕರಣದಲ್ಲಿ ಅದು ಕೂಡ ಸಾಕ್ಷಿಯಾಗಿ ಪರಿಗಣಿಸಲಾಗುತ್ತೆ. ಹೀಗಾಗಿ ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಲ್ಲ ಆರೋಪಿಗಳನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ. ಈಗ ಆಗ್ತಾ ಇರೋ ಸಿನಿಮಾ ಒಂದಕ್ಕೆ ದರ್ಶನ್ ವಿಗ್ ಬಳಸ್ತಾ ಇದ್ದಾರೆ. ಸೊ ವಿಗ್ ಹಾಕೊಂಡಿದ್ರು ಅವರು. ಆ ವಿಗ್ನ ಹೇರ್ ಸ್ಯಾಂಪಲ್ನ ಕೂಡ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಈ ಘಟನೆ ನಡೆದ ಸಂದರ್ಭದಲ್ಲೂ ಕೂಡ ದರ್ಶನ್ ಆ ವಿಗ್ ಹಾಕೊಂಡಿದ್ರು, ಅದೇ ಲುಕ್ನಲ್ಲಿ ಇದ್ದಿದ್ರಿಂದ ಸ್ಥಳದಲ್ಲಿ ಅದೇ ಸ್ಯಾಂಪಲ್ಗಳೇನಾದರೂ ಪತ್ತೆಯಾಗುತ್ತಾ, ಈ ನಿಟ್ಟಿನಲ್ಲಿ ಅದು ಒಂದಕ್ಕೊಂದು ಹೊಂದಾಣಿಕೆ ಆದರೆ ಅದು ಸಾಕ್ಷಿಯಾಗೋದ್ರಿಂದಾಗಿ ಆ ವಿಗ್ನ ಹೇರ್ ಸ್ಯಾಂಪಲ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದಾಗ ಆರೋಪಿಗಳ ಎತ್ತರದ ಅಳತೆ ಮಾಡಿದ್ದಾರೆ. ಜೊತೆಗೆ ಆರೋಪಿಗಳ ತೂಕ ಎಷ್ಟಿದೆ ಈ ಎಲ್ಲ ಟೆಸ್ಟ್ಗಳಿಗೆ ಅವರನ್ನು ಒಳಪಡಿಸಿರೋದು. ಆರೋಪಿಗಳ ತಲೆ ಕೂದಲಿನ ಸುತ್ತಳತೆಯ ಮಾಪನ ನೋಡಿ, ಎಷ್ಟು ಡೀಟೇಲ್ಡ್ ಆಗಿ ಅವರನ್ನ ಈ ತಪಾಸಣೆಗೆ ಒಳಪಡಿಸ್ತಾರೆ ಅಂತ. ಆರೋಪಿಯ ತಲೆ ಕೂದಲ ಉಪಸ್ಥಿತಿಯನ್ನು ಕೂಡ ಅಂದರೆ ಆ ಸ್ಯಾಂಪಲ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಎಲ್ಲ 17 ಆರೋಪಿಗಳಿಗೆ ಈ ಟೆಸ್ಟ್ಗೆ ಒಳಪಡಿಸಿರೋದು. ನೈಸರ್ಗಿಕವಾಗಿರುವಂಥ ತಲೆ ಕೂದಲಿನ ಸ್ಯಾಂಪಲನ್ನು ಪಡೆದುಕೊಂಡಿದ್ದಾರೆ. ಅನೈಸರ್ಗಿಕ ಅಂದರೆ ವಿಗ್ನಲ್ಲಿರುವಂಥ ಕೂದಲ ಸ್ಯಾಂಪಲನ್ನು ಕೂಡ ಬಿಟ್ಟಿಲ್ಲ, ಅದನ್ನೂ ಪಡ್ಕೊಂಡಿದ್ದಾರೆ. ಇನ್ನುಳಿದ ಹಾಗೆ ನೈಸರ್ಗಿಕ ಹಾಗೂ ವಿಗ್ನ ಸ್ಯಾಂಪಲನ್ನು ಒಟ್ಟಿಗೆ ಸಂಗ್ರಹ ಮಾಡಿದ್ದಾರೆ. DNA ಟೆಸ್ಟ್ಗಾಗಿ ರಕ್ತದ ಸ್ಯಾಂಪಲನ್ನು ಕೂಡ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಇಷ್ಟು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿರೋದು. ಮತ್ತು ಆರೋಪಿಗಳ ಕಣ್ಣಿನ ಪರೀಕ್ಷೆಯನ್ನು ಕೂಡ ನಡೆಸಲಾಗಿದೆ. ಇದೆಲ್ಲವನ್ನು ಕೂಡ ಏನೆಲ್ಲ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದ್ರಲ್ಲ ಅದನ್ನು FSL ಟೀಮ್ಗೆ ಕೊಡಲಾಗಿದೆ. ರಿಪೋರ್ಟ್ ಬರಬೇಕು. ಈಗ ಆರೋಪಿಗಳ ಎತ್ತರ ಎಷ್ಟು, ಅವರ ಸುತ್ತಳತೆ ಏನು, ಎಷ್ಟು ತೂಕ ಇದ್ದಾರೆ, ಅವರ ಹೇರ್ ಸ್ಯಾಂಪಲ್, ಕಣ್ಣಿನ ಪರೀಕ್ಷೆ, ಇದೆಲ್ಲದಕ್ಕೂ ಕೂಡ ಒಳಪಡಿಸಿದ್ದಾರೆ. ಯಾವುದೇ ಹಂತದಲ್ಲೂ ಕೂಡ ಒಂದು ಕ್ಲೂ ಸಿಕ್ಕಿದ್ರು ಅಂದರೆ ಆರೋಪಿಗಳು ಬಚಾವಾಗಲಿಕ್ಕೆ ಸಾಧ್ಯ ಆಗಬಾರ್ದು. ಸ್ಥಳದಲ್ಲಿ ಘಟನೆ ಏನು ನಡೆದಿದೆ, ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ, ಅಲ್ಲಿ ಯಾರೆಲ್ಲರ ಸ್ಯಾಂಪಲ್ಗಳು ಸಿಕ್ಕಿದೆ, ಜೊತೆಗೆ ಅದು ಇಲ್ಲಿ ಯಾರ ಸ್ಯಾಂಪಲ್ ಜೊತೆಗೆ ಮ್ಯಾಚ್ ಆಗ್ತಾ ಇದೆ ಅನ್ನೋದಕ್ಕೆ ಅದನ್ನು ಮ್ಯಾಚ್ ಮಾಡೋ ನಿಟ್ಟಿನಲ್ಲಿ FSL ಟೀಮ್ ಈ ಎಲ್ಲ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸುತ್ತೆ. ಆ ಮೂಲಕ ಸಾಬೀತುಪಡಿಸಬಹುದು, ಹೌದು ಇವರಿಲ್ಲಿದ್ದರು, ಇವರದ್ದು ಸ್ಯಾಂಪಲ್ ಇಲ್ಲಿ ಸಿಕ್ಕಿದೆ, ಮತ್ತೆ ಇವರನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಯಾಂಪಲ್ಗೆ ಒಳಪಡಿಸಿದಾಗ ಈ ಸ್ಯಾಂಪಲ್ ಮತ್ತು ಆ ಸ್ಯಾಂಪಲ್ನ ರಿಪೋರ್ಟ್ ಒಂದೇ ಬಂದಿದೆ ಅನ್ನೋದು ಮ್ಯಾಚ್ ಆಗುತ್ತೆ. ಆ ಕಾರಣಕ್ಕಾಗಿ ಈ ಟೆಸ್ಟ್ಗಳನ್ನು ನಡೆಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.